ಕಾಲೇಜಲ್ಲಿ ಫ್ರೆಶರ್ಸ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತಿದ್ರೆ ಇನ್ನೊಂದು ಮಕ್ಕಳು ಫ್ರೀ ಫೈರ್ ಆಡಕ್ ಸಾಯ್ತಿದ್ದಾರೆ. ಎಲ್ಲ ಕನ್ನಡ ತಾಯಿ ಮಕ್ಕಳಿಗೆ ಕನ್ನಡಿಗ ಮಾಡೋ ನಮಸ್ಕಾರಗಳು. ಇವತ್ತು ಸ್ಪೆಷಲ್ ಏನಪ್ಪಾ ಅಂದ್ರೆ ಕಾಲೇಜಲ್ಲಿ ಫ್ರೆಶರ್ಸ್ ಡೇ ಇತ್ತು. ಈ ತರ ಇದ್ದು ಈ ತರ ರೆಡಿ ಆಗಿ ನಮ್ಮ ನಡೆ ಬಸ್ ಸ್ಟ್ಯಾಂಡ್ ಕಡೆ ಅಂತ ನಾವು ಬಂದಿದ್ದು ಬಸ್ ಸ್ಟ್ಯಾಂಡ್ಗೆ. ಇವ್ರು ನೋಡಿದ್ರೆ ನನ್ಕಿಂತ ಮೊದಲು ಬಂದು ಉದ್ರಿಸಿದ್ದು ಮಾತಾಡಕತ್ತಾರ. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಗೈಸ್ ಇವ್ನ ಬಂದಾಗ್ಲಿದ್ದ ನೋಡಕತ್ತೀನಿ, ಫೋನ್ ಅಂತೂ ಬಿಟ್ಟೇ ಇರುವಲ್ಲ. ಗೈಸ್ ಇವ್ನ ಫೋನ್ ಅಲ್ಲಿ ಏನ್ ನೋಡ್ತಿದಾನಂತೂ ಅರ್ಥನೇ ಆಗ್ತಿಲ್ಲ. ಗೈಸ್ ಬಸ್ ಸ್ಟ್ಯಾಂಡ್ಗೆ ಬಸ್ ಅಂತೂ ಬಂತು, ಸೀಟ್ ಅಂತೂ ಸಿಕ್ಕಿಲ್ಲ. ನಾನಂತೂ ಒದ್ದಾಡ್ಕೊಂಡು ಬಿದ್ದಾಡ್ಕೊಂಡು ಬಸ್ ಎತ್ತು ನಮ್ಮ ನಡೆ ನಮ್ ಕಾಲೇಜ್ ಕಡೆ ಅಂತ ನಾವು ಬಂದಿದ್ದು ಬಳ್ಳಾರಿಗೆ. ಇವನಂತೂ ಯಾರು ನೋಡ್ತಿದ್ದಾನೆ ಗೊತ್ತಿಲ್ಲ, ಆದ್ರೆ ಕೋಳಿ ಕಳ್ಳಿನ ತರ ಸಖತ್ತಾಗಿ ನೋಡ್ತಿದ್ದಾನೆ. ಇವ್ರು ಕೊಟ್ಟಿದ್ ರಿಯಾಕ್ಷನ್ ತಗೊಂಡು ಬಾಯಿ ಮುಚ್ಕೊಂಡು ಬಸ್ ಇಳ್ದೆ. ಸೂರ್ಯ ಕೊಡ್ತಿರೋ ತಾಪ ತಟ್ಕೊಳ್ಳಾರ್ದೆ ನನ್ನ ನೆರಳನ್ನೇ ನಾನೇ ನೋಡ್ಕೊಂಬಿಟ್ಟೆ. ಡಿಪ್ರೆಷನ್ ಆಮೇಲೆ ನಮ್ಮ ಫ್ರೆಂಡ್ ಇಂದು ಗಾಡಿ ಏರ್ಕೊಂಡು ಗಾಡಿ ಇಳುವಷ್ಟರಲ್ಲೇ ಈ ನನ್ನ ಮಗ ಫ್ರೀ ಫೈರ್ ಸ್ಟಾರ್ಟ್ ಮಾಡಿದ್ದ. ನಾನಂತೂ ನಮ್ಮ ಕಾಲೇಜ್ ಒಳಗೆ ಎಂಟ್ರಿ ಕೊಟ್ಟಿದ್ದಾಯ್ತು, ಇನ್ನು ಫಂಕ್ಷನ್ ಸ್ಟಾರ್ಟ್ ಆಗಿದ್ದಿಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವ್ನು ಯಾರ ಮಾತು ಕೇಳ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಆದ್ರೆ ಆ ತಾತನ ಮಾತು ಮಾತ್ರ ಸಖತ್ತಾಗಿ ಕೇಳ್ತಿದ್ದ ಗುರು. ಇವನಂತೂ ಪುಕ್ಷೆಟ್ಟೆ ಐಫೋನ್ ತಗೊಂಡು ಸಖತ್ತಾಗಿ ಬಿಲ್ಡಪ್ ಕೊಡ್ತಿದ್ದ. ಇವ್ರಂತೂ ಫಂಕ್ಷನ್ ಗೆ ಬಂದಿದ್ದಾರೆ, ರಾಂಗ್ ಪುಷ್ ಮಾಡಕ್ ಬಂದಿದ್ದಾರೆ ಅಂತ ಒಂದು ಅರ್ಥ ಆಗ್ತಿಲ್ಲ. ಫಂಕ್ಷನ್ ಗೆ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರೂ ಫುಲ್ ಸ್ಟೈಲ್ ಆಗಿದ್ರು. ನಮ್ಮ ಫ್ರೆಂಡ್ ಕ್ಯಾಮ್ರಾ ನೋಡಿದ ತಕ್ಷಣ ಹೀರೋ ಆಗ್ಬಿಟ್ಟಿದ್ದ. ಆಮೇಲೆ ಊಟದ ಟೈಮ್ ಫಂಕ್ಷನ್ ಅಲ್ಲಿ ಯಾರಿಗೂ ಏನು ಗೊತ್ತಿಲ್ಲ, ಆದ್ರೆ ಊಟ ಎಲ್ಲಿದೆ ಅಂತ ಮಾತ್ರ ಎಲ್ಲರಿಗೂ ಗೊತ್ತಿತ್ತು. ಈ ನನ್ನ ಮಕ್ಳು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಎಲ್ಲರೂ ಒಗ್ಗಟ್ಟಾಗಿ ಊಟ ಮಾಡ್ತಿದ್ರು. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದಾನೆ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಹಿಂದಿ ತಮ್ಮ ಹರೀಶ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಮತ್ತೊಂದು ಕಂಟೆಂಟ್ ಜೊತೆ. ಅಲ್ಲಿವರೆಗೂ ಸಪೋರ್ಟ್ ಮಾಡ್ತೀರಿ.